ಹಾಯ್ ಹಲೋ ಟ್ರೇಡರ್ಸ್. ಇವತ್ತಿನ ವಿಡಿಯೋದಲ್ಲಿ ಒಬ್ಬ ಬಿಗಿನರು ಒಂದು ಟ್ರೇಡಿಂಗ್ ಜರ್ನಿನ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಯಾವ ತರ ಸ್ಟಾರ್ಟ್ ಮಾಡ್ಬೇಕಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಬಿಗಿನರ್ಸ್ ಗೈಡ್ ಅಂತ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಾಡುವಂತ ವಿಡಿಯೋನ ಅಪ್ಡೇಟು ನಿಮಗೆ ಸಿಗ್ತಾ ಹೋಗುತ್ತೆ. ಅಂಡ್ ಒಬ್ಬ ಬಿಗಿನರ್ ಯಾವ ರೀತಿ ಸ್ಟಾರ್ಟ್ ಮಾಡ್ತಾನೆ ಅಂಡ್ ನೀವೇನಾದ್ರೂ ಬಿಗಿನರ್ ಆಗಿದ್ರೆ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್, ಒಬ್ಬ ಬಿಗಿನರ್ ಯಾವ ರೀತಿ ತಪ್ಪು ಮಾಡ್ತಾನೆ ಅಂತ ನಾವು ನೋಡೋದಾದ್ರೆ, ಯೂಟ್ಯೂಬ್ ಆರ್ ರೀಲ್ಸ್ನ ನೋಡಿಕೊಂಡು ಮೋಟಿವೇಶನ್ ಆಗ್ತಾನೆ, ಒಂದು ಪ್ರಾಫಿಟ್ ಜರ್ನಿನ ಮಾಡಬೇಕು, ನಾನು ತುಂಬ ಫೈನಾನ್ಷಿಯಲಿ ಫ್ರೀಡಮ್ ಆಗಬೇಕು, ಮಾರ್ಕೆಟಲ್ಲಿ ಸುಮಾರು ದುಡ್ಡನ್ನ ಮಾಡಬೇಕು ಅಂತ ಹೋಗ್ತಾನೆ. ಬಟ್ ಇದು ಆ್ಯಕ್ಚುಲಿ ತಪ್ಪು. ಬಟ್ ಅವನಿಗೂ ಗೊತ್ತಿರುತ್ತೆ ಫಾಸ್ಟ್ ಸಕ್ಸಸ್ ಯಾವತ್ತೂ ವರ್ಕೌಟ್ ಆಗಲ್ಲ ಅಂತ. ಆದ್ರೂ ಕೂಡ ಅವನು ಅದನ್ನೇ ನಂಬ್ಕೊಂಡು ಡಿಮ್ಯಾಟಿಗೆ ದುಡ್ಡು ಹಾಕೊಂಡು 3 to 4 times ಕ್ಯಾಪಿಟಲ್ನ ವೈಪೌಟ್ ಮಾಡ್ಕೊತಾನೆ. ಬಟ್ ಏನಕ್ಕೆ ಮಾಡ್ಕೊತಾನೆ ಅಂದರೆ ಲ್ಯಾಕ್ ಆಫ್ ನಾಲೆಡ್ಜ್. ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗುತ್ತೆ, ಮಾರ್ಕೆಟಲ್ಲಿ ಯಾವ ಥರ ನಾನು ಸ್ಟ್ರಾಟಜಿನ ಬಿಲ್ಡ್ ಮಾಡಬೇಕು, ಆರ್ಡರ್ನ ಯಾವಾಗ ಪ್ಲೇಸ್ ಮಾಡಬೇಕು, ಯಾವ ಸೆಷನಲ್ಲಿ ಟ್ರೇಡ್ ಮಾಡಬೇಕು ಅಂತ ನಿಮ್ಗೆ ಗೊತ್ತೇ ಇರಲ್ಲ. ಸುಮ್ಮನೆ ದುಡ್ಡು ಹಾಕೊಂತಾನೆ, ಗ್ಯಾಮ್ಲಿಂಗ್ ಥರ ಟ್ರೇಡ್ ಮಾಡ್ತಾನೆ, ಕ್ಯಾಪಿಟಲ್ನ ವೈಪೌಟ್ ಮಾಡ್ತಾನೆ. ಆ್ಯಕ್ಚುಲಿ ನೀವೊಬ್ಬ ಬಿಗಿನರ್ ಆಗಿದ್ರೆ ಯಾವ ರೀತಿ ಸ್ಟಾರ್ಟ್ ಮಾಡಬೇಕಂತ ಇವಾಗ ಹೇಳ್ಕೊಡ್ತೀನಿ. ನೀವೇನಾದರೂ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಯಾವ ಸೆಗ್ಮೆಂಟ್ ಆರ್ ಇನ್ಸ್ಟ್ರೂಮೆಂಟಲ್ಲಿ ಟ್ರೇಡ್ ಮಾಡ್ತೀರಾ ಆ ಸೆಗ್ಮೆಂಟಿನ ಪಾಸಿಟಿವ್ ಏನು ಆ್ಯಂಡ್ ನೆಗೆಟಿವ್ ಏನು ಅಂತ ನಿಮಗೆ ಗೊತ್ತಿರಲೇಬೇಕು. ಯಾಕೆ ಅಂದರೆ ಇವಾಗ ನಾವು ಒಂದು ವಸ್ತುನ ತೊಗೊಳಕ್ಕೆ ಹೋದಾಗೇನೆ ನಾವು ನೋಡ್ತೀವಿ ಆ ವಸ್ತು ಎಷ್ಟು ದಿನ ಬಾಳಿಕೆ ಬರುತ್ತೆ, ಯಾವ ಥರ ಅದನ್ನು ನಾನು ಯೂಸ್ ಮಾಡ್ಬೋದು ಆ್ಯಂಡ್ ಯಾವ ಥರ ನನಗೆ ಯುಟಿಲೈಸ್ ಆಗುತ್ತೆ ಅಂತ ಎಲ್ಲ ಥಿಂಕ್ ಮಾಡ್ತೀವಿ. ನಾವು ಆರ್ಡರ್ನು ಮಾಡಿರೋಂಥ ಮನಿನ ಇಲ್ಲಿ ಡೆಪಾಸಿಟ್ ಮಾಡ್ಕೊಂಡು ಟ್ರೇಡ್ ಮಾಡ್ತೀವಿ ಅಂದರೆ ನಾವು ಆ ಸೆಗ್ಮೆಂಟ್ ಆರ್ ಇನ್ಸ್ಟ್ರೂಮೆಂಟ್ನ ಬಗ್ಗೆ ಎಷ್ಟು ಅನಾಲಿಸಿಸ್ ಮಾಡಿರಬೇಕು ನೀವೇ ಥಿಂಕ್ ಮಾಡಿ. ಆ್ಯಂಡ್ ಮೇನ್ ಆಗಿ ಆ ಸೆಗ್ಮೆಂಟಿಂದ ನಾನು ಯಾವ ಥರ ಪ್ರಾಫಿಟ್ನ ಜನ್ರೇಟ್ ಮಾಡಬೇಕು. ಆ್ಯಂಡ್ ಮೇಜರ್ ಥಿಂಗ್ ಏನು ಅಂದರೆ ಆ ಸೆಗ್ಮೆಂಟ್ ಅಲ್ಲಿ ಇವಾಗ ಎಕ್ಸಾಂಪಲ್ ಗೋಲ್ಡ್ ಆಗಲಿ, ಸಿಲ್ವರ್ ಆಗಲಿ, ನಿಫ್ಟಿ ಆಗಲಿ, ಡೌ ಜಾನ್ಸ್, ನ್ಯಾಸ್ಡಾಕ್, ಸುಮಾರು ಎಕ್ಸಾಂಪಲ್ ಯಾವುದೇ ಸೆಗ್ಮೆಂಟಲ್ಲಾದರೂ ಟ್ರೇಡ್ ಮಾಡಿ ಆ ಸೆಗ್ಮೆಂಟಿಗೆ ನ್ಯೂಸ್ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ. ಲೈಕ್ ಇವಾಗ ಎಕ್ಸಾಂಪಲ್ ಗೋಲ್ಡ್ಗಾದರೆ CPI, WPI, PPI ಆ್ಯಂಡ್ ಸುಮಾರು ಎಕನಾಮಿಕ್ ಇಂಡಿಕೇಟರ್ಸು ತುಂಬಾ ಎಫೆಕ್ಟ್ ಮಾಡುತ್ತೆ. ಆ್ಯಂಡ್ ಯಾವ ಥರ ಪಾಸಿಟಿವ್ ಆಗಿ ಬರುತ್ತೆ, ಡಾಲರ್ಸ್ ಇಂಪ್ಯಾಕ್ಟ್ ಯಾವ ಥರ ಮಾಡುತ್ತೆ ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು ಗೋಲ್ಡಲ್ಲಿ ನಾವು ಟ್ರೇಡ್ ಮಾಡ್ತೀವಿ ಅಂದರೆ. ಆ್ಯಂಡ್ ನೆಕ್ಸ್ಟ್ ಮೇನ್ ಸಪೋರ್ಟ್ ಬಂದು ಲಾಟ್ ಸೈಜ್ ಮತ್ತು ಲೆವರೇಜು. ಈ ಲಾಟ್ ಸೈಜ್ ಮತ್ತು ಲೆವರೇಜು ಒಬ್ಬ ಟ್ರೇಡರಿಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆ ಅಂದರೆ ಈ ಲಾಟ್ ಸೈಜ್ ಮತ್ತು ಲೆವರೇಜು ಒಬ್ಬ ಟ್ರೇಡರ್ನ ಒಬ್ಬ ಗ್ಯಾಂಬ್ಲರ್ ಮಾಡಲಿಕ್ಕೆ ಓನ್ಲಿ 2 seconds ಸಾಕು. ಯಾಕೆ ಅಂದರೆ ಇದರಲ್ಲಿ ನಮ್ಮ ಕ್ಯಾಪಿಟಲ್ನ ವಿತಿನ್ ಸೆಕೆಂಡ್ಸಲ್ಲಿ ಡಬಲ್ ಆರ್ ವೈಪೌಟ್ ಮಾಡ್ಕೊತೀವಿ. ಡಬಲ್ ಆರ್ ವೈಪೌಟ್ ಆಗೋದು ಓನ್ಲಿ ಗ್ಯಾಮ್ಲಿಂಗಲ್ಲಿ, ಟ್ರೇಡಿಂಗಲ್ಲ. ಟ್ರೇಡಿಂಗ್ ಅನ್ನೋದು ಒಂದು ಬಿಸ್ನೆಸ್ ಥರ ಥಿಂಕ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಇವಾಗ ಲೆವರೇಜ್ನ ನಾವು ಜಾಸ್ತಿ ಇಟ್ಕೊಂಡು ಲಾಟ್ಸ್ನ ಜಾಸ್ತಿ ಹೊಡೆದ್ರೆ ನಮ್ಮ ಕ್ಯಾಪಿಟಲು ವಿತಿನ್ ಸೆಕೆಂಡಲ್ಲಿ ಡಬಲ್ ಆಗುತ್ತೆ ಆರ್ ವೈಪೌಟ್ ಆಗುತ್ತೆ. ಲಾಟ್ ಸೈಜ್ ಅಂದರೆ ಏನು ಮತ್ತು ಲೆವರೇಜ್ ಅಂದರೆ ಏನು ಅಂತ ನಾನೊಂದು ಅಪ್ಕಮಿಂಗ್ ವೀಡಿಯೋಸ್ ಕೂಡ ನಾವು ಮಾಡ್ತೀನಿ. ಅದನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ, ಕ್ಲಿಯರ್ ಆಗಿ ನೋಡಿ. ಆ್ಯಂಡ್ ನೆಕ್ಸ್ಟ್ ಮೇನ್ ಪಾರ್ಟ್ ಬಂದು ನೀವು ಕ್ಯಾಂಡಲ್ಸ್ನ ಯಾವ ರೀತಿ ಥಿಂಕ್ ಮಾಡಿರ್ತಾರ ಅಂತ ದೇವ್ರಾಣೆಗೂ ನನಗೆ ಗೊತ್ತಿಲ್ಲ. ಒಬ್ಬ ಬಿಗಿನರ್ ಯಾವ ಥರ ಥಿಂಕ್ ಮಾಡಿರ್ತಾನೆ ಅಂದರೆ ಮೇಲ್ಗಡೆ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗ್ತಾ ಇದೆ ಅಂದರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಬೈಯಿಂಗ್ ಸೈಡ್ ಹೋಗ್ತಾರೆ. ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಗ್ತಾ ಇದ್ರೆ ಮಾರ್ಕೆಟ್ ಕೆಳಗೆ ಬೀಳುತ್ತೆ ಅಂತ ಸೆಲ್ಲಿಂಗ್ ಸೈಡ್ ಬರ್ತಾರೆ. ಇದೆಲ್ಲ ಮಾರ್ಕೆಟು. ಕ್ಯಾಂಡಲ್ಸ್ ಇರೋದು ಮೇನ್ ಆಗಿ ಪ್ರೈಸ್ ಆ್ಯಕ್ಷನ್ನು ಮತ್ತು ರಿಜೆಕ್ಷನ್ನು ಆ್ಯಂಡ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಝೋನ್ನ ಐಡೆಂಟಿಫೈ ಮಾಡಲಿಕ್ಕೆ. ಇದರಿಂದ ನಾವು ಮಾರ್ಕೆಟ್ ಡೈರೆಕ್ಷನ್ನ ಮತ್ತು ಮಾರ್ಕೆಟ್ ಯಾವ ಥರ ಸ್ಟೇ ಆಗುತ್ತೆ ಆರ್ ಕನ್ಸಾಲಿಡೇಟ್ ಆರ್ ಲಿಕ್ವಿಡೇಟ್ ಆಗುತ್ತೆ ಅಂತ ನಾವು ಅಬ್ಸರ್ವ್ ಮಾಡಲಿಕ್ಕೆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ನ ಯೂಸ್ ಮಾಡ್ತೀವಿ. ಕ್ಯಾಂಡಲ್ಸ್ನ ನೀವು ಯಾವ ಪಾರ್ಟಲ್ಲಿ ಯಾವ ಥರ ರಿಯಾಕ್ಟ್ ಮಾಡ್ತಾ ಇದೆ ಆ್ಯಂಡ್ ಯಾವ ಪಾಯಿಂಟ್ಸಲ್ಲಿ ಮಾರ್ಕೆಟ್ ಮೂವ್ಮೆಂಟ್ ಆಗುತ್ತೆ ಆ್ಯಂಡ್ ಮಲ್ಟಿ ಟೈಮ್ ಫ್ರೇಮ್ಸಲ್ಲಿ ನೀವು ಅನಾಲಿಸಿಸ್ ಮಾಡೋದನ್ನ ಕಲೀರಿ. ಇವಾಗ ಎಕ್ಸಾಂಪಲ್ 4 hour ಆಗಿರ್ಬೋದು, 1 hour ಆಗಿರ್ಬೋದು, 15 minutes ಮತ್ತು 5 minutes ಮತ್ತು 1 minutesಲ್ಲಿ ಯಾವ ಥರ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ ಅಂತ ಕಲೀರಿ. ಒಬ್ಬ ಬಿಗಿನರ್ಸು ಇದು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಯಾಕೆಂದರೆ ಮೇಲೆ ಹೋಗ್ತಾ ಇದ್ರೆ ಬೈಯಿಂಗ್ ಆ್ಯಂಡ್ ಕೆಳಗೆ ಬರ್ತಾ ಇದ್ರೆ ಸೆಲ್ಲಿಂಗ್ ಅಲ್ಲ. ಯಾವ ಪಾಯಿಂಟಲ್ಲಿ ಸಪ್ಲೈ ಆಗುತ್ತೆ ಆ್ಯಂಡ್ ಯಾವ ಪಾಯಿಂಟಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದನ್ನ ಕಲೀರಿ. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ಒಂದು ಪೇಸ್ ಆ್ಯಂಡ್ ಟ್ರೆಂಡ್ಸ್ ಆಫ್ ಮಾರ್ಕೆಟ್. ಈ ಪೇಸ್ ಆಫ್ ಮಾರ್ಕೆಟಲ್ಲಿ ಏನು ಹೇಳುತ್ತೆ ಅಂದರೆ ಒಂದು ಮಾರ್ಕೆಟ್ನ ಸೈಕಲ್. ಮಾರ್ಕೆಟ್ ಸೈಕಲ್ ಅಂದರೆ ಏನು? ಇವಾಗ ಎಕ್ಸಾಂಪಲ್ ಗೋಲ್ಡ್ ಆಗಿರ್ಬೋದು, ನಿಫ್ಟಿ ಆಗಿರ್ಬೋದು ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀನಿ. ಈ ಗೋಲ್ಡ್ ಮತ್ತು ನಿಫ್ಟಿಗೆ ಬೇರೆ ಬೇರೆ ಥರ ಸೈಕಲ್ ಇದೆ. ಎಕ್ಸಾಂಪಲ್ ಗೋಲ್ಡಿಗೆ ಬೇರೆ ಥರ ಸೈಕಲ್ ಇದೆ ಆ್ಯಂಡ್ ನಿಫ್ಟಿಗೆ ಬೇರೆ ಥರ ಸೈಕಲ್ ಇದೆ. ಬಿಕಾಸ್ ಏನಕ್ಕೆ ಅಂದರೆ ಗೋಲ್ಡು ಯಾವಾಗಲೂ ಡಿಮ್ಯಾಂಡ್ ಝೋನಲ್ಲೇ ಇರುತ್ತೆ. ಏಕೆಂದರೆ ಗೋಲ್ಡ್ ಅನ್ನೋದು ಒಂದು ಪ್ರೀಷಿಯಸ್ ಮೆಟಲ್ಲು, ಅದು ಯಾವಾಗಲೂ ಮೇಲೆ ಹೋಗ್ತಾನೆ ಇರಬೇಕು. ಆ್ಯಂಡ್ ನಿಫ್ಟಿ ಅನ್ನೋದು ಒಂದು ಲೈಕ್ ಇಂಡಿಯನ್ ಎಕಾನಮಿನ ಡಿಸೈಡ್ ಮಾಡುತ್ತೆ. ಇದರಿಂದ ಮಾರ್ಕೆಟಲ್ಲಿ ಬಯರ್ಸು ಸೆಲ್ಲರ್ಸು
ಆಸ್ ಪರ್ ಇಂಡಿಯಾದ ಗ್ರೋತ್ ಪ್ರಕಾರ ಮಾರ್ಕೆಟು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಟ್ರೆಂಡ್ಸ್ ಬಂದ್ಬಿಟ್ಟು ಈ ಟ್ರೆಂಡ್ಸಲ್ಲಿ ಮೇಲೋಗೋದು ಕೆಳಗೆ ಬರೋದು ಆ್ಯಂಡ್ ಮಾರ್ಕೆಟು ಸ್ಟೇ ಡೌನ್ ಆಗೋದನ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಎಕ್ಸಾಂಪಲ್ ಮಾರ್ಕೆಟ್ ಯಾವ ಥರ ಮೇಲೋಗುತ್ತೆ ಆ್ಯಂಡ್ ಯಾವ ಥರ ಕೆಳಗೆ ಬರುತ್ತೆ ಆ್ಯಂಡ್ ಯಾವ ಥರ ಸೈಡ್ ವೇಸ್ ಮಾಡುತ್ತೆ ವಿತ್ ದ ಟೈಮ್ ಫ್ರೇಮ್ ಆಫ್ ಮಲ್ಟಿ ಪರ್ಪಸಲ್ಲಿ ಮಲ್ಟಿ ಟೈಮ್ ಫ್ರೇಮ್ಸಲ್ಲಿ ನಾವು ಇದನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಸೊ ಇದೆಲ್ಲ ಹೇಳಿರೋದು ನಾನು ಕಂಪ್ಲೀಟ್ ಒಬ್ಬ ಬೇಸಿಕ್ ಬಿಗಿನರು ಮಾರ್ಕೆಟಲ್ಲಿ ಸುಮ್ಮನೆ ಡಿಮ್ಯಾಟಿಗೆ ದುಡ್ಡು ಹಾಕೊಂತಾನಂದ್ರು ಇದೆಲ್ಲ ಗೊತ್ತಿರಲೇಬೇಕು. ಆ್ಯಂಡ್ ನೆಕ್ಸ್ಟ್ ಪಾರ್ಟಲ್ಲಿ ಕಂಪ್ಲೀಟ್ ಒಬ್ಬ ಬಿಗಿನರಿಂದ ಯಾವ ಥರ ಒಬ್ಬ ಪ್ರೋ ಟ್ರೇಡರ್ ಯಾವ ಥರ ಥಿಂಕ್ ಮಾಡ್ತಾನೆ ಆ್ಯಂಡ್ ಅದರ ಬೇಸಿಕ್ ಆಫ್ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಆ ಒಂದು ವೀಡಿಯೋನ ವಿತಿನ್ 2 to 3 ಡೇಸಲ್ಲಿ ಬಿಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ಥರ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದೀವಿ, ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ.